ಮಾಲಿಕೆ 5 ಪುಸ್ತಕ ಪರಿಚಯ 28 ತಿಂಗಳ ವಿಶೇಷ ಸರಣಿ ವಿಶೇಷ ಕೊರಟಿ ಶ್ರೀನಿವಾಸರಾವ್ ವಿಜಯನಗರ ಸಾಮ್ರಾಜ್ಯ ಸರಣಿ. ಕಾಲ ಕ್ರಿಸ್ತಶಕ 1294ರಿಂದ 1336. ಪುಸ್ತಕದ ಹೆಸರು ದೇವಗಿರಿ ದುರ್ಗ. ಲೇಖಕರು ಕೊರಟಿ ಶ್ರೀನಿವಾಸರಾವ್. ಅಭಿಪ್ರಾಯ ಎಸ್ ನಾಗಭೂಷಣ್ ಶರ್ಮಾ ಹೂವನಹಳ್ಳಿ. ಓದುತ್ತಿರುವವರು ದೀಪು ಸುರೇಂದ್ರನಾಥ್. ವಿಜಯನಗರ ಸಾಮ್ರಾಜ್ಯದ ಇತಿಹಾಸದ ಕಾಲಘಟ್ಟವನ್ನು ನಿರೂಪಿಸುವ 4 ಭಾಗಗಳಲ್ಲಿನ ಮೊದಲನೇ ಭಾಗದ ಸಾಮ್ರಾಜ್ಯ ಉದಯದ ಮೊದಲ ಕೃತಿ ದೇವಗಿರಿ ದುರ್ಗ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ದಕ್ಷಿಣ ಪಥದಲ್ಲಿ ಯವನರ ದುರಾಕ್ರಮಣವೇ ಕಾರಣ ಎಂಬುದು ನಿರ್ವಿವಾದ. ಶ್ರೀ ಶ್ರೀ ವಿಜಯವಿದ್ಯಾರಣ್ಯರ ತಪೋಬಲ ಮತ್ತು ಹಕ್ಕಾಬುಕ್ಕರ ಮಹತ್ವಾಕಾಂಕ್ಷೆಯಿಂದ ಕ್ರಿಸ್ತಶಕ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾದರೂ ಅದಕ್ಕೆ ಬೇಕಾದ ಅಡಿಗಲ್ಲು ಮತ್ತು ಅಸ್ಥಿಭಾರ ಹಾಕಿದ್ದು ದೇವಗಿರಿಯ ಯಾದವರು ಹಾಗೂ ಕಮ್ಮಟದವರು. ಈ ಕಾದಂಬರಿಯಲ್ಲಿ ಲೇಖಕರು ಪ್ರಸ್ತುತಪಡಿಸುವ ಇತಿಹಾಸದ ಪ್ರಮುಖ ಘಟನೆಗಳು: ಮಲೆನಾಡಿನ ತೋರಣದ ಪಾಳೆಯಪಟ್ಟಿನ ಜ್ಞಾತಿಕಲಹ, ರಾಜ ಇಮ್ಮಡಿ ಸಿಂಗನ ಕಿರಿಯ ರಾಣಿ ಓಬಲಾದೇವಿಯ ಮಗ ಮಾರಸಿಂಗನ ಕುಟಿಲತೆಯಿಂದ ಪಟ್ಟದರಸಿ ಕೇತಲದೇವಿಯ ಒಬ್ಬನೇ ಮಗ ಮುಮ್ಮಡಿ ಸಿಂಗನ ಪಲಾಯನ, ಮಾರಸಿಂಗನ ಕೈಗೆ ಆಡಳಿತ. ಶಿಕಾರಿಯ ಸಮಯದಲ್ಲಿ ಮುಮ್ಮಡಿ ಸಿಂಗನಿಂದ ದೇವಗಿರಿಯ ದೊರೆ ರಾಮದೇವರಾಯನ ಪ್ರಾಣರಕ್ಷಣೆ. ಸೇನೆಯಲ್ಲಿ ಮಹಾದಂಡನಾಯಕನ ಸ್ಥಾನಕ್ಕೆ ನೇಮಕ. ಮುಮ್ಮಡಿ ಸಿಂಗ ಮಾರಸಿಂಗನ ಮೇಲೆ ಯುದ್ಧ ಸಾರಲು ಯತ್ನ. ಆಕಸ್ಮಿಕ ಎಂಬಂತೆ ಅವನಿಗೆ ನಿಧಿ ಸಿಗುವುದು. ಅದರಲ್ಲಿ ಒಂದು ಸಣ್ಣ ಭಾಗ ಆಪತ್ತಿಗೆ ಕಾಯ್ದಿರಿಸಿ ಉಳಿದ ಹಣದಲ್ಲಿ ಸೇನೆ ಕಟ್ಟಲು ಮತ್ತು ಧಾರ್ಮಿಕ ಕಾರ್ಯಕ್ಕೆ ವಿನಿಯೋಗ. ಇತ್ತ ದೇವಗಿರಿಯ ಸಾಮಂತರಾದ ಗುತ್ತಿ, ಚಿಮ್ಮತನೂರು, ಕೋಟೆಕಲ್ಲೂರು, ಬೇತೂರು, ಕೊಂಕಣ ರಾಜರು ಸ್ವತಂತ್ರ ರಾಜರೆಂದು ಘೋಷಿಸಿಕೊಂಡು ದೇವಗಿರಿಯ ಮೇಲೆ ಯುದ್ಧ ಸಾರುವುದು. ಹೊಯ್ಸಳರ ಸಂಕ್ಷಿಪ್ತ ಇತಿಹಾಸ. ದೇವಗಿರಿಯಿಂದ ಹೊಯ್ಸಳರ ನೆರವು ಕೋರಿಕೆ, ನಿರಾಕರಣೆ. ಮಹಾದಂಡನಾಯಕ ಮುಮ್ಮಡಿ ಸಿಂಗನ ಮುಂದಾಳತ್ವದಲ್ಲಿ ಯುದ್ಧ. ಬೇತೂರಿನ ಚಾವುಂಡರಾಯ, ಚಿಮ್ಮತೂರಿನ ಸಂಗಯ್ಯ ನಾಯಕರ ಸೋಲು. ಮುಮ್ಮಡಿ ಸಿಂಗನಿಂದ ತನ್ನ ಮೂಲ ತೋರಣಕ್ಕೆ ಮುತ್ತಿಗೆ. ಮಲಸಹೋದರ ಮಾರಸಿಂಗನ ಸೋಲು, ಕ್ಷಮಾದಾನ. ಉತ್ತರ ಭಾರತಕ್ಕೆ ಮೊಹಮ್ಮದೀಯರ ಆಗಮನದ ಹಿನ್ನೆಲೆ. ರಜಪೂತ ದೊರೆ ಜಯಚಂದ್ರ ತನ್ನ ಅಳಿಯ ಪೃಥ್ವಿರಾಜನ ನಾಶಕ್ಕೆ ಮೊಹಮ್ಮದ್ ಘೋರಿಗೆ ಆಮಂತ್ರಣ ನೀಡಿದ್ದು, ಕೊನೆಗೆ ಅದು ಅವನಿಗೆ ತಿರುಮಂತ್ರವಾಗಿ ಅವನನ್ನೇ ಬಲಿ ತೆಗೆದುಕೊಂಡು ಹಿಂದೂ ಧರ್ಮ ಸಂಸ್ಕೃತಿ ಗಂಡಾಂತರಕ್ಕೆ ಸಿಲುಕಿದ್ದು. ಯವನರ ನಾಶಕ್ಕೆ ದೇವಗಿರಿಯ ರಾಮದೇವರಾಯನ ಸಂಕಲ್ಪ. ಇದರ ಸಲುವಾಗಿ ತೀರ್ಥಯಾತ್ರೆ ನೆಪದಲ್ಲಿ ತನ್ನ ಮಗ ಶಂಕರದೇವನನ್ನು ಉತ್ತರ ಭಾರತಕ್ಕೆ ಪ್ರವಾಸ ಕಳುಹಿಸಿದ್ದು. ದೆಹಲಿಯಲ್ಲಿ ಗುಲಾಮ ಸಂತತಿ ಅಳಿದು ಖಿಲ್ಜಿ ಸಂತತಿ ಆರಂಭ. ಸುಲ್ತಾನ್ ಜಲಾಲುದ್ದೀನ್ ತನ್ನ ಸೋದರಳಿಯ ಅಲಾವುದ್ದೀನ್ ಮುಂದಾಳತ್ವದಲ್ಲಿ ದೇವಗಿರಿಯನ್ನು ಮುತ್ತುವುದು. ದೇವಗಿರಿಯ ಸೋಲು. ಸಾಮಂತತೆ ಒಪ್ಪಿ ಸಂಧಾನ. ಮುಮ್ಮಡಿ ಸಿಂಗನ ಪಲಾಯನ. ರಾಮದುರ್ಗದ ಮಲ್ಲದೇವನ ಆಶ್ರಯ. ಅವನಿಂದ 20 ಗ್ರಾಮಗಳ ಉಂಬಳಿ. ಅಲಾವುದ್ದೀನ್ ತನ್ನ ಸ್ವಂತ ಮಾವನನ್ನೇ ಕುತಂತ್ರದಿಂದ ಕೊಂದು ಕ್ರಿಸ್ತಶಕ 1296ರಲ್ಲಿ ತಾನೇ ದೊರೆಯಾಗುವುದು. ಇತ್ತ ಗುಜರಾತಿನ ಕಿರುಪರಿಚಯ. ಕ್ರಿಸ್ತಶಕ 1392ರಲ್ಲಿ ಅತ್ಯಂತ ದುರ್ಬಲ ದೊರೆ ಮೇಘಲಕರ್ಣನ ಗುಜರಾತಿನ ಆಳ್ವಿಕೆ. ಮಾಧವನೆಂಬ ಬ್ರಾಹ್ಮಣನ ಸೋದರ ಪತ್ನಿ ಕಮಲಾದೇವಿಯನ್ನೇ ಅಪಹರಿಸಿದ ಕಾರಣ ಮಾಧವನಿಂದ ಸೇಡಿನ ಹಿನ್ನೆಲೆ. ಕಮಲಾದೇವಿ ಮತ್ತು ಮೇಘಲಕರ್ಣನಿಗೆ ಪುತ್ರಿಕಾರತ್ನ ದೇವಲದೇವಿಯ ಜನನ. ದೇವಲದೇವಿಯನ್ನು ದೇವಗಿರಿಯ ರಾಮದೇವರಾಯನ ಪುತ್ರ ಶಂಕರದೇವನೊಂದಿಗೆ ನಿಶ್ಚಯಿಸಲು ದೊರೆಯ ನಿರ್ಣಯ. ಕಮಲಾದೇವಿಯ ವಿರೋಧ. ಅಲಾವುದ್ದೀನ್ ಮತ್ತು ಮಲ್ಲಿಕಾಫುರ್ನ ಸ್ನೇಹ. ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಮಾಧವ ಅಲಾವುದ್ದೀನ್ನೊಂದಿಗೆ ಸಂಚು ರೂಪಿಸಿ ದಳಪತಿಗಳಾದ ಅಲೂಫ್ ಖಾನ್, ನಜರತ್ ಖಾನ್ ಇವರಿಂದ ಗುಜರಾತ್ ಸಂಸ್ಥಾನದ ಮೇಲೆ ದಾಳಿ ನಡೆಸುವುದು. ಮೇಘಲಕರ್ಣನ ಸೋಲು. ಕ್ರಿಸ್ತಶಕ 1299ರಲ್ಲಿ ಇತಿಹಾಸ ಪ್ರಸಿದ್ಧ ಸೋಮನಾಥ ದೇವಾಲಯದ ಮೇಲೆ ದಾಳಿ. ಮೇಘಲಕರ್ಣ, ಕಮಲಾದೇವಿ, ದೇವಲದೇವಿ ತಲೆಮರೆಸಿಕೊಂಡು ಪಲಾಯನ. ಮಲ್ಲಿಕಾಫುರ್ನ ಕೈಗೆ ಕಮಲಾದೇವಿ ಮಾತ್ರ ಸಿಕ್ಕಿಬೀಳುವುದು.
ಅಲಾವುದ್ದೀನ್ನ ಜಮಾನ ಸೇರಿ ಬಲಾತ್ಕಾರದಿಂದ ಮತಾಂತರ. ಮೇಘಲಕರ್ಣ ದೇವಲದೇವಿಗೆ ಚಿತ್ತೂರಿನ ದೊರೆ ರಾಣಾ ಭೀಮಸಿಂಹನ ಆಶ್ರಯ. ಇದೇ ಸಮಯಕ್ಕೆ ರಾಣಾ ಭೀಮಸಿಂಹನ ಮಡದಿ ಅನುಪಮ ಸುಂದರಿ ಪದ್ಮಿನಿಯ ಮೇಲೆ ಅಲಾವುದ್ದೀನ್ನ ಕಾಮುಕ ಕೆಟ್ಟ ದೃಷ್ಟಿ. ಅವಳನ್ನು ಪಡೆಯಲು ಚಿತ್ತೂರಿನ ಮೇಲೆ ದಂಡಯಾತ್ರೆ. ಸಂಧಾನದ ನೆಪದಲ್ಲಿ ರಾಣಾ ಭೀಮಸಿಂಹನನ್ನು ಸೆರೆ ಹಿಡಿಯುವುದು. ರಾಣಿ ಪದ್ಮಿನಿ ತನಗೆ ಒಲಿದರೆ ರಾಣಾ ಭೀಮಸಿಂಹನನ್ನು ಬಿಡುಗಡೆ ಮಾಡುವುದಾಗಿ ಅಲಾವುದ್ದೀನ್ನ ರಾಯಸ. ಅವನ ಕುಟಿಲ ತಂತ್ರವನ್ನು ಅವನಿಗೇ ತಿರುಗಿಸಿ ಅವನಿಗೆ ಒಲಿದಂತೆ ನಟಿಸಿ ಅವನ ಸೇನೆಯ ಮೇಲೆ ರಾಣಿ ಪದ್ಮಿನಿ ದಾಳಿ ನಡೆಸಿ ಪರಾಭವಗೊಳಿಸುವುದು. ಮರುವರ್ಷ ಅಪಾರ ಸೇನೆಯೊಂದಿಗೆ ಅಲಾವುದ್ದೀನ್ನ ಚಿತ್ತೂರಿನ ಮೇಲೆ ದಾಳಿ. ಯುದ್ಧದಲ್ಲಿ ರಾಣಾ ಭೀಮಸಿಂಹ, ಲಕ್ಷ್ಮಣಸಿಂಹ ಅವರ ಸೋದರರ ಮರಣ, ರಾಣಿ ಪದ್ಮಿನಿಯ ಆತ್ಮಾಹುತಿ. ಮೇಘಲಕರ್ಣ ಅವನ ಮಗಳು ದೇವಗಿರಿಯ ಆಶ್ರಯಕ್ಕೆ ಬರಲು ಪಲಾಯನ. ಬರುತ್ತಿರುವಾಗ ಮಾರ್ಗದಲ್ಲಿ ಯವನರಿಂದ ದೇವಲದೇವಿಯ ಅಪಹರಣ. ಈ ಹಂತಕ್ಕೆ ಕೃತಿಶ್ರೇಣಿಯ ಮೊದಲನೇ ಕಾದಂಬರಿ ಮುಕ್ತಾಯ. ಮೇಲೆ ಹೇಳಿರುವ ಘಟನೆಗಳನ್ನೊಳಗೊಂಡ ಕಾದಂಬರಿ. ಓದುತ್ತಿದ್ದರೆ ಅರಿವಿಲ್ಲದೆ ನಮ್ಮನ್ನು ಇತಿಹಾಸದ ಕಾಲಘಟ್ಟಕ್ಕೆ ಕರೆದುಕೊಂಡು ಹೋಗಿಬಿಡುತ್ತದೆ. ಲೇಖಕರು ಪ್ರತಿ ಪಾತ್ರವನ್ನು ಓದುಗರಿಗೆ ಜೀವಂತ ಕಟ್ಟಿಕೊಟ್ಟಿದ್ದಾರೆ. ಅಲಾವುದ್ದೀನ್ ಚಿತ್ತೂರಿನ ರಾಣಾ ಭೀಮಸಿಂಹನಿಗೆ ಅವನ ಮಡದಿ ರಾಣಿ ಪದ್ಮಿನಿಯನ್ನು ವಿಜಯವಧುವಾಗಿ ಒಪ್ಪಿಸಬೇಕೆಂದು, ತಪ್ಪಿದ್ದಲ್ಲಿ ನಾಶಪಡಿಸುವುದಾಗಿ ರಾಯಸ ಕಳಿಸಿದಾಗ ರಕ್ತ ಕುದಿಯದೇ ಇರುವುದಿಲ್ಲ. ಅದಕ್ಕೆ ಪ್ರತಿಯಾಗಿ ರಾಣಾ ಭೀಮಸಿಂಹ ಘರ್ಜಿಸಿ ರಣಕಹಳೆ ಮೊಳಗಿಸಿದ ಸನ್ನಿವೇಶ ಓದುಗರಲ್ಲಿ ರೋಮಾಂಚನ ತರುತ್ತದೆ. ಓದಿದ ನಂತರವೂ ಬಹಳ ಕಾಲ ಕಾದಂಬರಿಯ ಪಾತ್ರಗಳು ಮತ್ತು ಸನ್ನಿವೇಶಗಳು ಕಾಡುತ್ತವೆ. ಈ ಪರಿಯ ಭಾವ ಓದುಗರಿಗೆ ತಂದಿತೆಂದರೆ ಲೇಖಕರ ಬದ್ಧತೆಗೆ ನಾವು ಋಣಿಯಾಗಿರಬೇಕು. ಪ್ರತಿ ಸಾಹಿತ್ಯ ಪ್ರೇಮಿಯೂ ಓದಲೇಬೇಕಾದ ಕೃತಿ ಇದು. ನೀವು ಓದಿ ಆನಂದಿಸಿ. ಧನ್ಯವಾದಗಳು.